ಚುನಾವಣೆಯಲ್ಲಿ ನನ್ನನ್ನು ನಿಲ್ಲಿಸಿ, ಪಕ್ಷೇತರ ಆಗಿ ನನ್ನ ತಮ್ಮನನ್ನು ನಿಲ್ಲಿಸಿ, ಇಬ್ಬರನ್ನು ಸೋಲಿಸಿ ಮನೆ ಒಡೆದವರು ಈ ಬಿಜೆಪಿಯವರು ಎಂದು ಮಾಜಿ ಮಂತ್ರಿ ಮಾಲಿಕಯ್ಯ ಗುತ್ತೇದಾರ್ ಅವರು ಕಲಬುರಗಿಯಲ್ಲಿ ತನ್ನ ಅನುಯಾಯಿಗಳ ಸಭೆ ನಡೆಸಿ ಹೇಳಿದರು. ಈ ವಿಜಯೇಂದ್ರ ಮತ್ತು ಸಿಟಿ ರವಿ ದೊಡ್ಡ ಭ್ರಷ್ಟರು. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದುದು ಗ್ಯಾರಂಟಿಗಳಿಂದ ಅಲ್ಲ, ಬಿಜೆಪಿಯವರ ಭ್ರಷ್ಟಾಚಾರ ಅವರ ಸೋಲಿಗೆ ಕಾರಣವಾಯಿತು. ಕಳೆದ ವರ್ಷ ನಿತಿನ್ ಗುತ್ತೇದಾರ್ನನ್ನು 6 ವರ್ಷ ಪಕ್ಷದಿಂದ ಹೊರಹಾಕಲಾಗಿತ್ತು. ಈಗ ಪಕ್ಷದಲ್ಲಿ ಚರ್ಚಿಸದೆ, ಉಚ್ಚಾಟನೆ ಹಿಂತೆಗೆದುಕೊಳ್ಳದೆ ಕಾಸು ಪಡೆದು ಮತ್ತೆ ಪಕ್ಷಕ್ಕೆ ವಾಪಸ್ಸು ಸೇರಿಸಿಕೊಂಡಿದ್ದಾರೆ ಈ ರವಿ ಮತ್ತು ವಿಜಯೇಂದ್ರ ಎಂದು ಮಾಲಿಕಯ್ಯ ಗುತ್ತೇದಾರ್ ಹರಿಹಾಯ್ದರು. ಅನುಯಾಯಿಗಳು ಬಿಜೆಪಿ ಬಿಡಲು ಹೇಳಿದ್ದಾರೆ. ಏಪ್ರಿಲ್ 19ರಂದು ಬಿಜೆಪಿ ಬಿಡುವ ಬಗೆಗೆ ತೀರ್ಮಾನಕ್ಕೆ ಬರಲಿದ್ದೇನೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಅರುಣಕುಮಾರ್ ಪಾಟೀಲ, ಶಿವಕಾಂತ್ ಮಹಾಣ್, ಕಲ್ಯಾಣಪ್ಪ ಮಳಕೇಡ, ಚಂದ್ರಶೇಖರ್ ಪಾಟೀಲ್ ಮೊದಲಾದವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು.